Hi, my dear friends. Welcome to Loan All-in-One Commerce with Muralidhar Shastri. Today we are discussing that retirement and the death of the partner regarding on the second PUC accountancy problems. So we are continuing the third part of the problems. The problems ಗಳನ್ನ continue ಮಾಡ್ತಿದ್ವಿ. The problem is as follows. Ashok, Anil and Ajay are partners sharing profit and losses in the ratio of an 1/2, 3/10 and 1/5. Anil retires from the firm. Ashok and Ajay decided to share their future profits and losses in the ratio of a 3:2. Calculate the gain ratio ಅಂತ. ಸೊ ನೋಡಿ, ಈ ಪ್ರಾಬ್ಲಮ್ಸ್ಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿಯಾಗಿದೆ, ರೇಷಿಯೋಸ್ಗಳನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಎನ್ ಡಿಫ್ರೆಂಟ್ ಕೈಂಡ್ ಆಫ್ ಎನ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ಲೀಸ್ ಅಶೋಕ್, ಅನಿಲ್, ಅಜಯ್, ಹೌದಾ? ಸೊ ನಿಮಗೆ ಓಲ್ಡ್ ರೇಷಿಯೋ ಏನಿದೆ, 1/2 ಇದೆ, 3/10 ಇದೆ, 1/5 ಅಂತಕ್ಕಂಥದ್ದು ಇವರು 3 ಜನದಿದೆ. ಅದೇ ರೀತಿಯಾಗಿ ನ್ಯೂ ರೇಷಿಯೋ ಆಫ್ ದ ಅಶೋಕ್ ಆ್ಯಂಡ್ ಅಜಯ್ ಇದೆಷ್ಟಿದೆ, 3/5 ಇದೆ, ನೋಡಿ ಕಾಣುತ್ತಲ್ವಾ? ಸೊ 3/5 ಆ್ಯಂಡ್ 2/5 ಎರಡೂ ಕೂಡ ಇದೆ. ಸೊ ಇವರು ಏನು ಕೇಳಿದರೆ, ನಮಗೆ ಗೇನ್ ರೇಷಿಯೋ ಕೇಳಿದರೆ, ಗೇನ್ ರೇಷಿಯೋ ಕೇಳಿದಾಗ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಗೇನ್ ರೇಷಿಯೋ ಇಸ್ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತಕ್ಕಂಥದ್ದು. ಸೊ ಹಾಗಿದ್ರಿಗಿನ ನಮಗೆ ಇದರಲ್ಲಿ ಶೇರ್ ಗೇನ್ಡ್ ಬೈ ದ ಅಶೋಕ್ ಅಂತಕ್ಕಂಥದ್ದು, ಶೇರ್ ಗೇನ್ಡ್ ಬೈ ದ ಅಶೋಕ ಅಂತ ಹೇಳಂದ್ರಿಗಿನ ಅವನ ನ್ಯೂ ರೇಷಿಯೋ ಎಷ್ಟಿದೆ, 3/5 ಇದೆ. 3/5ಗೆ 3/5 ನಾವೇನು ಮಾಡಿದ್ವಿ, ಇಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಓಲ್ಡ್ ರೇಷಿಯೋ ಎಷ್ಟಿದೆ ಅಶೋಕ್ದು, 1/2ಗೆ 1/2ನ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಹಾಗಿದ್ರೆ ಇವೆರಡೂ ಕೂಡ ಏನು ಹೋಗಲ್ಲ, ಒಂದೇ ಟೇಬಲಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೋಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತಪ್ಪ ಇದಕ್ಕೆ ಅಂದ್ರಿಗಿನ ಎಲ್ ಸಿ ಎಮ್ ಅನ್ನು ತೆಗೆಯೋಣ. ಓಕೆ, ಲೆಟ್ ಅಸ್ ವಿ ಸಿ ದ ಎಲ್ ಸಿ ಎಮ್. ಸೊ ನೋಡಿ, ನಾವು ಇವಾಗ ಎಲ್ ಸಿ ಎಮ್ ಅನ್ನು ತೆಗೆದಿದ್ದೇವೆ. ಸೊ 5:2ಗೆ ತೆಗೆದ್ರೆ 5 × 1 1. ಸೊ 2ಗೆ 2 ಆ್ಯಸ್ ಇಟ್ ಈಸ್ ನಾವು ರೆಪ್ರೆಸೆಂಟ್ ಮಾಡಿದ್ವಿ. 2 × 1 2ನೇ. ಸೊ ಹಾಗಾಗಿ 5 × 2 2 × 1 1 × 1 ಟೋಟಲ್ ಎಷ್ಟಾಯಿತು, 10 ಆಯಿತು. ಸೊ ನಾವು ಇಲ್ಲಿ ನಮಗೂ ಕೂಡ ಎಷ್ಟಾಗಿದೆ, 10 ಬಂದಿದೆ. ಸೊ ಹಾಗಿದ್ರೆ 5 2 ಜ 10 ಆಗುತ್ತೆ, 5 2 ಜ 10. ಸೊ 2 5 ಜ 10 ಆಗುತ್ತೆ. ಸೊ ಹಾಗಿದ್ರೆ 3 × 2 ಮಾಡಿದ್ರೆ ನಮಗೆ 6 ಬಂತು. ಸೊ ಅದೇ ರೀತಿಯಾಗಿ 1 × 5 ಮಾಡಿದ್ರೆ 5 ಬಂತು. 1/10 ಅಂತಕ್ಕಂಥದ್ದು ಶೇರ್ ಗೇನ್ಡ್ ಬೈ ದ ಅಶೋಕ್ ಅಂತಕ್ಕಂಥದ್ದು ಆನ್ಸರ್ ಬಂತು. ಸೊ ಅದೇ ರೀತಿಯಾಗಿ ಶೇರ್ ಗೇನ್ಡ್ ಬೈ ದ ಅಜಯ್ ಅಂತಕ್ಕಂಥದ್ದು, ಸೊ ಶೇರ್ ಗೇನ್ಡ್ ಬೈ ದ ಅಜಯ್ಗೆ ನ್ಯೂ ರೇಷಿಯೋ ಎಷ್ಟಿದೆ ಅಜಯ್ದು ಅಂತ ಹೇಳಿದ್ರೆ 2/5 ಇದೆ, ಹೌದಾ? 2/5 ಇದೆ, ನಿಮ್ಗೆ ಕಾಣುತ್ತೆ. 2/5 ಏನಾಗಿದೆ, ಅಜಯ್ದು ರೇಷಿಯೋ ಇದೆ. ಅದೇ ರೀತಿಯಾಗಿ ಓಲ್ಡ್ ರೇಷಿಯೋ ಎಷ್ಟಿದೆ ಅಂತ ಹೇಳಿದ್ರೆ ಒಂದು 1/5 ಇದೆ, ಓಲ್ಡ್ ರೇಷಿಯೋ ಇರ್ತಕ್ಕಂಥದ್ದು. ಸೊ ಇವಾಗ ಇವೆರಡರದು ಕೂಡ ಈಕ್ವಲ್ ಇದೆ, ಹೌದಾ? ಡಿನಾಮಿನೇಟರ್ ಏನಾಗಿದೆಪ್ಪ ಅಂದ್ರೆಗಿನ ಈಕ್ವಲ್ ಇದೆ. ಡಿನಾಮಿನೇಟರ್ ಈಕ್ವಲ್ ಇದ್ದಾಗ ಅದೇ ವ್ಯಾಲ್ಯೂವನ್ನು ಏನು ಮಾಡ್ಕೋಬೇಕಾಗುತ್ತೆ, ನಾವಿಲ್ಲಿ ಬರ್ಕೋಬೇಕಾಗುತ್ತೆ. ಅದೇ ವ್ಯಾಲ್ಯೂವನ್ನು ಬರ್ಕೊಳ್ಳೋಣ. ಸೊ ಅದೇ ವ್ಯಾಲ್ಯೂ ಬರ್ಕೊಂಡು, ಸೊ ಇದೇ ವ್ಯಾಲ್ಯೂವನ್ನು ಏನು ಮಾಡಬೇಕು, ಡೈರೆಕ್ಟಾಗಿ ನಾವು ಇಲ್ಲಿ ತೊಗೊಂಡ್ಬಿಡ್ಬೇಕು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಬ್ಸಿನೆಸ್ ಇಲ್ಲ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮ್ಗೇನು ಮಾಡಿದ್ದೀನಿ, ನನ್ನ ಫಸ್ಟ್ ವಿಡಿಯೋ, ಈ ಚಾಪ್ಟರ್ದ ಫಸ್ಟ್ ಬೇಸಿಕ್ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ದ ಗ್ಲಾನ್ಸ್ ಔಟ್ ದ್ಯಾಟ್. ಸೊ ಯಾವಾಗಲೂ ಕೂಡ ಡಿನಾಮಿನೇಟರ್ಸ್ಗಳು ಸೇಮ್ ಇದ್ದಾಗ ಅದೇ ವ್ಯಾಲ್ಯೂಸ್ಗಳನ್ನು ಏನು ಮಾಡಬೇಕಾಗುತ್ತೆ, ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಓಕೆ, ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಹಾಗಿದ್ರೆ ಇವಾಗ ನೋಡಿ, ಡಿನಾಮಿನೇಟರ್ಸ್ಗಳು ಸೇಮ್ ಇಲ್ಲ ಇಲ್ಲಿ, ಹೌದಾ? ಸೊ ನಮಗೆ ಫೈನಲ್ ಆನ್ಸರ್ ಬಂದಾಗ ಡಿನಾಮಿನೇಟರ್ಸ್ಗಳು ಸೇಮ್ ಇಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಶೇರ್ ಗೇನ್ಡ್ ಬೈ ದ ಅಶೋಕ್ ಎಷ್ಟಿದೆ ಅಂತ ಹೇಳಿದ್ರೆ 1/10 ಇದೆ, ಹೌದಾ? ಶೇರ್ ಗೇನ್ಡ್ ಬೈ ದ ಅಶೋಕ್ ಎಷ್ಟಿದೆ, 1/10 ಇದೆ. ಸೊ ಅಜಯ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 2 - 1 ಎಷ್ಟು ಬಂತು, 1 ಬಂತು. 5ಗೆ 5 ತೊಗೊಂಡ್ವಿ ನಾವು ಇಲ್ಲಿ. ಸೊ 1/5 ಅಂತಕ್ಕಂಥದ್ದು ಆನ್ಸರ್ ಬಂತು. ಎಷ್ಟು ಬಂತು, 1/5 ಅಂತಕ್ಕಂಥದ್ದು ಆನ್ಸರ್ ಬಂತು. ಸೊ ಯಾವಾಗಲೂ ಕೂಡ ನಮಗೆ ಡಿನಾಮಿನೇಟರ್ಸ್ಗಳು ಸೇಮ್ ಬರದೇ ಇದ್ದಾಗ ಸೇಮ್ ನಾವೇನು ಮಾಡಬೇಕಾಗುತ್ತೆ, ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ದಿಸ್ ಈಸ್ ಎನ್ ಎ ಮ್ಯಾಥಮೆಟಿಕಲ್ ರೂಲ್. ಐ ಹ್ಯಾವ್ ಬಿನ್ ರೈಟ್ ಇನ್ ಎ ನೋಟ್ ಹಿಯರ್. ದ ರೂಲ್ ಆಫ್ ಎನ್ ಎ ಮ್ಯಾಥಮೆಟಿಕ್ಸ್ ಸೇಸ್ ದಟ್ ವೆನ್ ದ ನ್ಯೂಮರೇಟರ್ ಈಸ್ ಸೇಮ್ ಆ್ಯಂಡ್ ಮೇಕ್ ಈಕ್ವಲ್ ಟು ದ ಹೈಯರ್ ನಂಬರ್ ಅಂತಕ್ಕಂಥದ್ದು, ಹೌದಪ್ಪ? ಸೊ ಡಿನಾಮಿನೇಟರ್, ಅದು ನ್ಯೂಮರೇಟರ್ ಅಂತಾಗಿದೆ, ಸಾರಿ. ಡಿನಾಮಿನೇಟರ್ಸ್ಗಳು ಏನಾಗಿರ್ಬೇಕು, ಯಾವಾಗಲೂ ಕೂಡ ಈಕ್ವಲ್ ಆಗಿರಬೇಕು ಅಂತಕ್ಕಂಥದ್ದು. ಹೆಂಗಿರ್ಬೇಕು ರೀ, ಈಕ್ವಲ್ ಆಗಿರಬೇಕು ಅಂತಕ್ಕಂಥದ್ದು, ಹೌದಾ? ಈಕ್ವಲ್. ಸೊ ಇಲ್ಲೇನಾಗಿದೆ, ಚೇಂಜ್ ಆಗಿದೆ, ಹೌದಾ? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಸ್ಗಳು ಏನಾಗಿದ್ದಾವೆ, ಈಗ ಚೇಂಜ್ ಆಗಿದೆ. ಸೊ ಹಾಗಿದ್ರೆ ನಾವು ಇದನ್ನು ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೋಬೇಕು ಅಂತ ಹೇಳಂತಂದರೆ ಎಷ್ಟು ಸಂಖ್ಯೆಗೆ ನಾವು ಈಕ್ವಲ್ ಮಾಡ್ಕೋಬೇಕಂದ್ರೆ ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಅಂತ ಹೇಳಂತಂದರೆ ಇಂಟು 2ಲಿಂದ, ಇದಕ್ಕೆ ಇಂಟು 2ಲಿಂದ ಮಾಡಿ. ಇದಕ್ಕೆ
ಎಷ್ಟರಿಂದ ನಾವು 2 ಮಾಡಿರ್ತೇವೋ ಇದಕ್ಕೂ ಕೂಡ ಅಷ್ಟರಿಂದನೇ ನಾವೇನು ಮಾಡಬೇಕು, 2 ಮಾಡಬೇಕು. ಹೌದಾ? ಹೀಗೆ ನೋಡಿ 1 ಇಂಟು 2 ಎಷ್ಟಾಯಿತು, 2 ಆಯಿತು. 5 ಇಂಟು 2 ಮಾಡಿದ್ರೆ ಎಷ್ಟಾಯಿತು, 10 ಆಯಿತು. ಸೊ ನಾವು ದ ಆನ್ಸರ್ ಈಸ್ ಬಿಕಮ್ 1/10 is to 2/10. And the answer is that 1:2. 1:2 is the answer. It is become the right answer. ಇದು ಸರಿಯಾದ ಉತ್ತರ ಆಗಿರುತ್ತದೆ ಅಂತಕ್ಕಂಥದ್ದು. ಯಾವಾಗ ನಿಮ್ಮಲ್ಲಿ ಡಿನಾಮಿನೇಟರ್ಸ್ಗಳು ಸರಿಯಾಗಿರೋದಿಲ್ಲ. ಓಕೆ, ದೇರ್ ಫೋರ್ ದ ಗೇನ್ ರೇಷಿಯೋ ಆಫ್ ಅಶೋಕ್ ಆ್ಯಂಡ್ ಅಜಯ್ ಈಸ್ 1/10 is to 2/10 ಅಂತಕ್ಕಂಥದ್ದು. ಹೌದಾ? ನಾನು ಇಲ್ಲಾಗಲೇ ಬರೆದಿದ್ದೀನಿ 1/10 is to 2/10. ಟೋಟಲ್ ಆನ್ಸರ್ ಈಸ್ 1:2. ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥ ಮೆಥಡು. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಿನಾಮಿನೇಟರ್ ಏನಿರ್ತದೆ ನ್ಯೂಮರೇಟರ್ ಅಂತಾಗಿದೆ, ಇದು ಡಿನಾಮಿನೇಟರ್ ಅಂತ ಹೇಳಿ. ಡಿನಾಮಿನೇಟರ್ ಈಸ್ ದ ಸೇಮ್. ನಿಮ್ಗೇನು ಮಾಡಬೇಕು, ಮೇಕ್ ಈಕ್ವಲ್ ಟು ದ ಹೈಯರ್ ನಂಬರ್. ಹೈಯರ್ ನಂಬರ್ ಯಾವುದಂದರೆ ಇದೇ ಹೈಯರ್ ನಂಬರ್ ಆಗಿರುತ್ತೆ. ಸೊ ಇದು ಲೋವರ್ ನಂಬರ್ ಇದೆ, ಇವಾಗ 5 ಅಂತಕ್ಕಂಥದ್ದು ಲೋವರ್ ನಂಬರ್ ಇರೋದ್ರಿಂದ ಏನು ಮಾಡಬೇಕು, ಆ ನಂಬರ್ಗೆ ಏನು ಮಾಡಬೇಕು ನಾವು ಈಕ್ವಲನ್ನು ಮಾಡ್ಕೋಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಅನದರ್ ಪ್ರಾಬ್ಲಮ್. ನಾವು ಮತ್ತೆ ಮುಂದಿನ ಪ್ರಾಬ್ಲಮ್ಗಳಿಗೆ ಮೂವ್ ಆನ್ ಆಗೋಣ. ಸೊ ಇದು 2019 ಒಂದು ಕ್ವಶನ್ ಇದೆ. 2019ರಲ್ಲಿರ್ತಕ್ಕಂತಹ ಒಂದು ಕ್ವಶನ್ನು. ಸ್ವರ್ಣ, ಸ್ವಪ್ನ ಆ್ಯಂಡ್ ವಿದ್ಯಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ದ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ಎನ್ 4:3:2. ವಿದ್ಯಾ ರಿಟೈರ್ಸ್ ಫ್ರಮ್ ದ ಫರ್ಮ್. ಸ್ವರ್ಣ ಆ್ಯಂಡ್ ಸ್ವಪ್ನ ಅಗ್ರೀಡ್ ಟು ಶೇರ್ ದ ಈಕ್ವಲಿ. ನೆನ್ಪಿಟ್ಕೊಳ್ಳಿ, ಈಕ್ವಲಿ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ಹಾಫ್ ಆಫ್ ಅಂತಂತೇಳಿ. ಇಲ್ಲಿದೆ ಹಾಫ್ ಆ್ಯಂಡ್ ಹಾಫ್, ಈಕ್ವಲಿ. ಇನ್ ಫ್ಯೂಚರ್ ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ ಆಫ್ ಸ್ವರ್ಣ ಆ್ಯಂಡ್ ಸ್ವಪ್ನ. ಸ್ವರ್ಣ ಮತ್ತು ಸ್ವಪ್ನದ ಏನು ಮಾಡೋಣ, ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋಣ. ಗಿವನ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಫಸ್ಟಿಗೆ ಬರ್ಕೊಂಡ್ಬಿಡೋಣ. ದ ಗಿವನ್ ಇನ್ಫಾರ್ಮೇಷನ್, ದ ಓಲ್ಡ್ ರೇಷಿಯೋ ಯಾರ್ದು ಅಂತ ಹೇಳಿದ್ರೆ ಸ್ವರ್ಣಂದು, ಸ್ವಪ್ನಂದು ಮತ್ತು ವಿದ್ಯಾಂದು. ಸ್ವರ್ಣಂದು ಎಷ್ಟಿದೆ 4. ಒನ್ಸ್ ಅಗೇನ್ ಐ ವಿಲ್ ರೈಟ್ ಇಟ್. 9 ಹೆಂಗೆ ಬಂತು ಅಂತ ಹೇಳಂತಂದರೆ 9 ಹೆಂಗೆ ಬಂತು ಅಂದರೆ 4 + 3 7, 7 + 2 is 9. ಸೊ ಇವಿಷ್ಟು ಕೂಡ ಆನ್ಸರ್ ಬಂತು ಅಂತಕ್ಕಂಥದ್ದು. ನ್ಯೂ ರೇಷಿಯೋ ಹೆಂಗೆ ಬಂತು ಅಂದರೆ ಹಾಫ್ ಆಫ್, ಈಕ್ವಲಿ ಅಂತ ಹೇಳಿದಕ್ಕೋಸ್ಕರ. ಸೊ ಸಿ ಹಿಯರ್ ದ ಈಕ್ವಲಿ ಅಂತ ಹೇಳಿದಕ್ಕೆ ಹಾಫ್ ತೊಗೊಂಡಿದ್ದೀವಿ ನಾವು. ಸೊ ನಾವು ವಿ ವಿಲ್ ಫೈಂಡ್ ಔಟ್ ದ ಗೇನ್ ರೇಷಿಯೋ ವಿತ್ ದ ಫಾರ್ಮುಲಾ. ವಿ ನೀಡ್ ಟು ಪುಟ್ ದ ಫಾರ್ಮುಲಾಸ್ಗಳನ್ನು ಹಾಕೋಣ. ಸೊ ಗೇನ್ ರೇಷಿಯೋ ಈಸ್ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತಕ್ಕಂಥದ್ದು. ಸೊ ನೋಡಿ, ಇವಾಗ 2 9 18, 9 2 18. ಸೊ ಇವಾಗ ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. 1 × 9 9, 4 × 2 8. ವಿ ವಿಲ್ ಗೆಟ್ ದ ಆನ್ಸರ್ ಆಫ್ 1/18 ಅಂತಕ್ಕಂಥದ್ದು ನಮಗೇನಾಯಿತು, ಆನ್ಸರು ಸಿಕ್ತು. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಸ್ವಪ್ನಾಗೆ ಬರೋಣ. ಸ್ವಪ್ನಾಗೂ ಕೂಡ 18 ಈಸ್ ದ ಕಾಮನ್. ಸೊ ಎರಡೂ ಕೂಡ ಡಿನಾಮಿನೇಟರ್ಸ್ಗಳು ಕರೆಕ್ಟಾಗಿರೋದ್ರಿಂದ 18 ಆಗಿ ಇರೋದ್ರಿಂದ ಏನು ಚೇಂಜ್ ಆಗೋದಿಲ್ಲ. ಸೊ ನೆಕ್ಸ್ಟು ಇದನ್ನೇ ಏನು ಮಾಡಬೇಕು, ಇವಾಗ 9 2 18. ಹೌದಾ? ಸಾರಿ, 2 9 18, 9 2 18 ಅಂತಕ್ಕಂಥದ್ದನ್ನು ನಾನು ತೊಗೊಂಡಾಗ ಇಲ್ಲಿ 1 × 9 ಮಾಡಿದ್ರೆ 9 ಬಂತು, 3 × 2 ಮಾಡಿದ್ರೆ 6 ಬಂತು. ದ ಆನ್ಸರ್ ಈಸ್ ವಿ ಗೆಟ್ ಇಟ್ ದ 3/16 ಅಂತಕ್ಕಂಥದ್ದು. 9ಅಲ್ಲಿ -6 ಹೋದರೆ ಎಷ್ಟು ಬರುತ್ತೆ ಆನ್ಸರು, 3 ಬರುತ್ತೆ. ಸೊ ಪುಟ್ ಹಿಯರ್ ಈಸ್ ಈಕ್ವಲ್ಸ್ ಟು ಆಲ್ಸೋ. ನಾವು ಇಲ್ಲಿ ಕೂಡ 3 ಅಂತಕ್ಕಂಥ ಸಿಕ್ತು. ದ ಆನ್ಸರ್ ಈಸ್ ದಟ್ 1:3. ಓಕೆ, 1:3. ಸೊ ದೇರ್ ಫೋರ್ ದ ಗೇನ್ ರೇಷಿಯೋ ಆಫ್ ಸ್ವರ್ಣ ಆ್ಯಂಡ್ ಸ್ವಪ್ನ ಈಸ್ 1:3. ಇಷ್ಟು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸು. ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು. ಇದು ಕಂಪಲ್ಸರಿ ಬರೆದ್ರೆ 1 ಮಾರ್ಕ್ಸು ಸಿಗುತ್ತೆ ಅಂತಕ್ಕಂಥದ್ದು. 2019 ಈಸ್ ವೆಲ್ ಕಂಪ್ಲೀಟೆಡ್. ನೌ ವಿ ವಿಲ್ ಮೂವ್ ಟುವರ್ಡ್ಸ್ ದ ಅನದರ್ ಪ್ರಾಬ್ಲಮ್ ಆಫ್ ದ ಇಯರ್ ಆಫ್ 2020. 2020ಕ್ಕೆ ನಾವೇನಾಗೋಣ, ಮೂವ್ ಆನ್ ಆಗೋಣ. ಸೊ ಯು ನೀಡ್ ಟು ಬಿಕಮ್ ಫಾಸ್ಟ್. ನೀವು ಫಾಸ್ಟಾಗಿ ಅರ್ಥ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ನೋಡಿದರೆ 100% ನಿಮ್ಮೆಲ್ಲರಿಗೂ ಕೂಡ ಏನಾಗುತ್ತೆ, 6 ಮಾರ್ಕ್ಸ್ಗಳು ಎಲ್ಲೂ ಕೂಡ ಲಾಸ್ ಆಗಲ್ಲ. ಸೊ ರಾಶಿ, ರಕ್ಷಾ ಆ್ಯಂಡ್ ರಾಹುಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಇನ್ ಎ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ಎನ್ 4:3:2. ರಾಶಿ ಏನಾಗ್ತಾರೆ, ರಿಟೈರ್ಡ್ ಆಗ್ತಾರೆ. ರಕ್ಷಾ ಆ್ಯಂಡ್ ರಾಹುಲ್ ಕಂಟಿನ್ಯೂ ಮಾಡ್ತಾರೆ. ದ ಫ್ಯೂಚರ್ ಪ್ರಾಫಿಟ್ಸ್ಗೆ ರೇಷಿಯೋಗಳನ್ನು ಕೊಟ್ಟಿದ್ದಾರೆ 5:3 ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಗೇನಿಂಗ್ ರೇಷಿಯೋ ಆಫ್ ಎನ್ ರಕ್ಷಾ ಆ್ಯಂಡ್ ರಾಹುಲ್. ರಕ್ಷಾ ಮತ್ತು ರಾಹುಲ್ಗಳನ್ನು ಏನು ಮಾಡೋಣ, ಗೇನಿಂಗ್ ರೇಷಿಯೋವನ್ನು ಏನು ಮಾಡೋಣ, ನಾವು ಕಂಡುಹಿಡಿಯೋಣ. ಲೆಟ್ ಅಸ್ ವಿ ಸಿ ದಟ್ ಹಿಯರ್. ಸೊ ಇದರಲ್ಲಿ ನಮಗೆ ಫಸ್ಟಿಗೆ ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ, ರಾಶಿ ಅಂತಕ್ಕಂಥವ್ರು ಏನಾಗ್ತಾರೆ, ರಿಟೈರ್ಡ್ ಆಗ್ತಾರೆ. ರಾಶಿ ರಿಟೈರ್ಡ್ ಆದಾಗ, ಓಕೆ, ಯಾರು ರಿಟೈರ್ಡ್ ಆದಾಗ
ರಾಶಿ ಅಂತಕ್ಕಂಥವ್ರು ರಿಟೈರ್ಡ್ ಆಗ್ತಾರೆ. ಇಲ್ಲಿದ್ದಾರೆ ರಾಶಿ ಇಸ್ ಗೆಟಿಂಗ್ ರಿಟೈರ್ಡ್ ಹಿಯರ್. ಸೊ ರಾಶಿ ರಿಟೈರ್ಡ್ ಆಗ್ತಾ ಇದ್ದಾಳೆ. ಸೊ ರಾಶಿ ರಿಟೈರ್ಡ್ ಆದಾಗ ಏನಾಗುತ್ತೆ ಅಂತಕ್ಕಂಥದ್ದು ನೋಡ್ಕೊಳ್ಳೋಣ. ಓಲ್ಡ್ ರೇಷಿಯೋ ಬರ್ಕೊಂಬಿಡೋಣ. 4/9, 3/9, 2/9 ಬರ್ಕೊಂಡು, ಅದೇ ರೀತಿಯಾಗಿ ನ್ಯೂ ರೇಷಿಯೋ ಏನಿದೆ ರಕ್ಷದ್ದು 5/8 ಇದೆ, 3/8 ಇದೆ ಅಂತಕ್ಕಂಥದ್ದು. ಸೊ ನೋಡಿ ಫಸ್ಟ್ಗೆ ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂದರೆ ಕ್ಯಾಲ್ಕುಲೇಟ್ ಮಾಡಿ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಗೈನ್ ರೇಷಿಯೋ ಈಸ್ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತಕ್ಕಂಥದ್ದು. ಸೊ ನಾವೇನು ಕಂಡುಹಿಡಿಯೋಣ ಇವಾಗ, ರಕ್ಷಾ ಮತ್ತು ರಾಹುಲ್ಗಳ ಗೈನ್ ರೇಷಿಯೋವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ದ ಗೈನ್ ರೇಷಿಯೋ ಆಫ್ ರಕ್ಷಾಂದು ನ್ಯೂ ರೇಷಿಯೋ ಎಷ್ಟಿದೆ ಅಂತ ಹೇಳಿದ್ರೆ 5/8 ಇದೆ. ಓಲ್ಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದಾಗ ರಕ್ಷಾಂದು ಎಷ್ಟಿದೆ ಅಂತ ಹೇಳಿದ್ರೆ 3/9 ಇದೆ. ಸೊ ಹಾಗಾಗಿ ಇವೆರಡೂ ಕೂಡ ಒಂದೇ ಟೇಬಲಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೋಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇವೆರಡನ್ನೂ ಇಂಟು ಮಾಡಿದ್ರೆ 8 9 72, 8 9 72. ಸೊ ಇವಾಗ ಏನು ಮಾಡೋಣ, ನಾವು ಇದನ್ನು 8 9 72 ಮಾಡಿದ್ವಿ. ಅದೇ ರೀತಿಯಾಗಿ 9 8 72 ಇವೆರಡು ಕ್ರಾಸ್ ಆಗುತ್ತೆ ಅಂತ ಹೇಳಿದ್ವಿ. ನಾನು ಈಗ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಅದನ್ನು ಲಾಸ್ಟ್ ಪ್ರಾಬ್ಲಮಲ್ಲೂ ಕೂಡ ತಿಳಿಸಿದ್ದೀನಿ. ಸೊ ನೋಡಿ 9 5 9 45, 5 9 45, 3 7 24, 3 8 24, 45 ಮೈನಸ್ 24 ಮಾಡಿದಾಗ 21 ಬಂತು. 72ಗೆ 72 ಆ್ಯಸ್ ಇಟ್ ಈಸ್ ನಾವು ಇಟ್ವಿ. ಸೊ ಅದೇ ರೀತಿಯಾಗಿ 72 ಆ್ಯಸ್ ಇಟ್ ಈಸ್ ಬಂದಿದೆ ಅಲ್ವಾ. ಸೊ ಇದು ಕೂಡ ಕ್ರಾಸ್ ಆಗುತ್ತೆ. 3 9 27, 2 8 16. ದ ಆನ್ಸರ್ ವಿ ವಿಲ್ ಗೆಟ್ ದ 11/72 ಅಂತಕ್ಕಂಥದ್ದು. ಸೊ ಇದು ಯಾರು ರಿಟೈರ್ಡ್ ಆದಾಗ ಅಂತ ಹೇಳಂದ್ರೆ ವೆನ್ ರಾಶಿ ಗೆಟ್ ರಿಟೈರ್ಡ್ ಆದಾಗ. ಸೊ ದೇರ್ ಫೋರ್ ಅಂತ 21:11 ಅಂತಕ್ಕಂಥದ್ದು ಇದು ರಕ್ಷಾಂದಾಗಿರುತ್ತೆ. ಸೊ ಅದೇ ರೀತಿಯಾಗಿ ವೆನ್ ರಕ್ಷಾ ರಿಟೈರ್ಡ್ ಆದಾಗ, ಸೊ ಇಲ್ಲಿ ರಾಶಿ ರಿಟೈರ್ಡ್ ಆದಾಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿಯಾಗಿ ರಕ್ಷಾ ರಿಟೈರ್ಡ್ ಆದಾಗ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಅದೇ ರೀತಿಯಾಗಿ ರಾಹುಲ್ ರಿಟೈರ್ಡ್ ಆದಾಗೂ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮ್ಗೆ ಇಟ್ಟಿದ್ದೀನಿ. ನೀವೇನು ಮಾಡ್ಕೊಳ್ಳಿ, ಇದೇ ರೀತಿ ಲೆಕ್ಕಗಳನ್ನು ಏನು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆನ್ ಯು ವಿಲ್ ಮೇಕ್ ಎ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಎ ಪರ್ಫೆಕ್ಟ್. ಸೊ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಏನಾಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಸೊ ನೋಡಿ ಒಬ್ಬೊಬ್ಬರದೇ ತೆಗೆದು ಏನು ಮಾಡ್ಬೇಕು, ನಾವು ಲೆಕ್ಕವನ್ನು ಮಾಡ್ತಾ ಹೋಗಬೇಕು. ಸೊ ಮಾಡ್ತಾ ಹೋದಾಗೆಲ್ಲ ಏನಾಗುತ್ತೆ, ನಮಗೆ ಪ್ರಾಕ್ಟೀಸ್ ಅಂತಕ್ಕಂಥದ್ದಾಗುತ್ತೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮತ್ತು ಕಾಮೆಂಟ್ಗಳನ್ನು ಮಾಡೋದನ್ನು ಮರಿಬೇಡಿ. ಸೊ ವಿತೌಟ್ ಡಿಲೇ ನಾವು ಮುಂದಿನ ಪ್ರಾಬ್ಲಮ್ಗಳಿಗೆ ಹೋಗೋಣ. ಸೊ ದಿಸ್ ಮೇಟ್ ಬಿನೇ ಯುವರ್ ಲಾಸ್ಟ್ ಕ್ಲಾಸ್ ಆ್ಯಸ್ ರಿಗಾರ್ಡಿಂಗ್ ಆನ್ ದ ರಿಟೈರ್ಮೆಂಟ್ ಆಫ್ ಎನ್ ಎ ಪಾರ್ಟ್ನರ್. ರಿಟೈರ್ಮೆಂಟ್ ಪಾರ್ಟ್ನರ್ಗೆ ಸಂಬಂಧಪಟ್ಟಂಗೆ ಇದು ನಿಮಗೆ ಲಾಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಲಾಸ್ಟ್ ಕ್ಲಾಸಿಗೆ ಒಂದು ಹೊಸ ಪ್ರಾಬ್ಲಮನ್ನು ತೊಗೊಂಡು ಬಂದಿದ್ದೀನಿ ನೋಡಿ. ಮತ್ತೆ ಹೊಸದಾಗಿ ಪ್ರಾಬ್ಲಮ್ ಇದೆ. ಎ ಬಿ ಮತ್ತು ಸಿ. ಓಕೆ, ಎ ಬಿ ಆ್ಯಂಡ್ ಸಿ ಆರ್ ಅ ಪಾರ್ಟ್ನರ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಸಿ ರಿಟೈರ್ಸ್ ಆ್ಯಂಡ್ ಹಿಸ್ ಶೇರ್ ಗೇನ್ಡ್ ಬೈ ಎ ಆ್ಯಂಡ್ ಬಿ ಇನ್ ದ ರೇಷಿಯೋ ಆಫ್ 1/8 ಆ್ಯಂಡ್ 1/24 respectively. Calculate the ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇವ್ರೇನು ಕೇಳಿದರೆ ಗೈನ್ ರೇಷಿಯೋ ಕೇಳಿಲ್ಲ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಏನು ಮಾಡಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ ಈಗ ಆಲ್ರೆಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಂತಂದ್ರೆಗಿನ ಅವ್ರು ಗೈನ್ ರೇಷಿಯೋವನ್ನು ಕೊಟ್ಟಿದ್ದಾರೆ. ಅದ್ರ ಬದಲಾಗಿ ನಾವೇನು ಕಂಡುಹಿಡಿಬೇಕು ಇವಾಗ, ವಿ ನೀಡ್ ಟು ಫೈಂಡ್ ಔಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕಂಡುಹಿಡಿಬೇಕು. ಗಿವನ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ತೊಗೊಂಡ್ಬಿಡೋಣ. ಇದರಲ್ಲಿ ಗಿವನ್ ಇನ್ಫಾರ್ಮೇಷನ್ಗಳ ಪ್ರಕಾರ ಓಲ್ಡ್ ಪಾರ್ಟ್ನರ್ಸ್ಗಳ ರೇಷಿಯೋ ಎಷ್ಟಿದೆ, ಎದು 3/6 ಇದೆ, ಬಿದು 2/6 ಇದೆ, ಸಿದು 1/6 ಇದೆ. ಸೊ ಅದೇ ರೀತಿಯಾಗಿ ಇವರ ಗೈನ್ ರೇಷಿಯೋ ಯಾವ ರೀತಿಯಾಗಿದೆ ಅಂದರೆ ಎದು 1/18 ಇದೆ, ಅದೇ ರೀತಿಯಾಗಿ ಬಿದು 1/24 ಇದೆ ಅಂತಕ್ಕಂಥದ್ದು. ಸೊ ಕ್ಯಾಲ್ಕುಲೇಟ್ ಮಾಡೋಣ ದ ಕ್ಯಾಲ್ಕುಲೇಷನ್ಸ್ ಆಫ್ ನ್ಯೂ ರೇಷಿಯೋ. ಸೊ ಅದರೊಳಗಡೆ ನ್ಯೂ ರೇಷಿಯೋ ಈಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಪ್ಲಸ್ ಗೈನ್ ರೇಷಿಯೋ. ನೆನ್ಪಿಟ್ಕೊಳ್ಳಿ, ಓಲ್ಡ್ ರೇಷಿಯೋ ಪ್ಲಸ್ ಗೈನ್ ರೇಷಿಯೋ ಅಂತಕ್ಕಂಥದ್ದು. ಸೊ ನ್ಯೂ ರೇಷಿಯೋ ಈಸ್ ಈಕ್ವಲ್ಸ್ ನ್ಯೂ ರೇಷಿಯೋ ಆಫ್ ಏದು ಕಂಡುಹಿಡಿಬೇಕಲ್ವ ನಾವು ಇವಾಗ. ನ್ಯೂ ರೇಷಿಯೋ ಆಫ್ ದ ಏದು ಕಂಡುಹಿಡಿಬೇಕು ಅಂತ ಹೇಳಂದಾಗ, ಸೊ ಇದರಲ್ಲಿ ಪ್ಲಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಇದು ಮೈನಸ್ ಅಲ್ಲ, ಇದು ಪ್ಲಸ್. ಓಕೆ, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಇವಾಗ ನಮಗೆ ಓಲ್ಡ್ ರೇಷಿಯೋ ಎಷ್ಟಿದೆ, ನಮಗೆ ಓಲ್ಡ್ ರೇಷಿಯೋ ಸಿಕ್ತು 3/6 ಅಂತಕ್ಕಂಥದ್ದು ಏದು, ಪ್ಲಸ್ ಅದರ ಜೊತೆಗೆ ಗೈನ್ ರೇಷಿಯೋ ಎಷ್ಟಿದೆ ಏದು ಅಂತ ಹೇಳಂದರೆ 1/8 ಇದೆ. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇವೆರಡೂ ಕೂಡ ಒಂದೇ ಟೇಬಲಲ್ಲಿ ಏನು ಹೋಗ್ತವೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಹೋಗ್ತವೆ. ಸೊ ಅದಕ್ಕಿಂತ ನಾವೇನು ಮಾಡಬೇಕಪ್ಪ ಅಂತ ಹೇಳಂತಂದ್ರಿಗಿನ ನಾವು ಅದಕ್ಕೆ LCM ಅನ್ನು ರಿಮೂವ್ ಮಾಡೋಣ. ಯು ಕ್ಯಾನ್ ಸಿ ದಿಸ್. ಸೊ ನೀವು ಎಲ್ಲರೂ ನೋಡಿ, ಇಲ್ಲಿ LCM ಅನ್ನು ರಿಮೂವ್ ಮಾಡಿದ್ವಿ.
6 ಮತ್ತು 8ಗೆ ಏನು ಮಾಡಿದ್ವಿ ನಾವು ಎಲ್ ಸಿ ಎಮ್ಮನ್ನು ರಿಮೂವ್ ಮಾಡಿದ್ವಿ. 2 3 ಜಾ 6, ಸೊ ಓಕೆ 2 3 ಜಾ 6, ಆಮೇಲೆ 2 4 ಜಾ 8, ಸೊ ಆಮೇಲೆ 3ಇಂದ ತೊಗೊಂಡಿದ್ವಿ ನಾವು. 3 1 3, 4ಕ್ಕೆ 4 ಆ್ಯಸ್ ಇಟ್ ಈಸ್ ತೊಗೊಂಡಿದ್ವಿ. 4 1 4, ಸೊ ಹಾಗಾಗಿ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ. 2 3 6, 6 4 24, 24 ಇಂಟು 1 24, 24 ಇಂಟು 1 24. ಸೊ 24 ಈಸ್ ದ ಫೈನಲ್ ಆನ್ಸರ್. ಸೊ ಫೈನಲ್ ಆನ್ಸರ್ ಈಸ್ ಹಿಯರ್ 24 ಹೆಂಗೆ ಬಂತು ಅನ್ನೋದಕ್ಕೂ ಕೂಡ ಕ್ಲಾರಿಫಿಕೇಷನ್ ನಾವು ನಿಮಗೆ ಕೊಟ್ಟಿದ್ದೀನಿ. ಸೊ ಇವಾಗ ಎಷ್ಟರಲ್ಲಿ ಮಾಡಿದ್ರೆ 24 ಬರುತ್ತೆ. 6 4 24, 8 3 24, ಸೊ 4 ಬಂತು. 3 4 ಜಾ 12, 1 ಇಂಟು 3 3ನೇ, ಓಕೆ 12 ಪ್ಲಸ್ 3 ಮಾಡಿದ್ರೆ ಎಷ್ಟು ಬಂತು? 15 ಬಂತು. ಓಕೆ 15 ಬಂತು. ಸೊ ಡಿವೈಡೆಡ್ ಬೈ 24 ಅಂತಕ್ಕಂಥದ್ದು. ಸೊ ಇದು ಕೂಡ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಕ್ರಾಸ್ ಆಗಿ ಹೋಗ್ಬಿಡುತ್ತೆ ನೋಡಿ. 15 ಡಿವೈಡೆಡ್ ಬೈ 24 ಅಂತ ಹೇಳಿದರೆ 15 ಡಿವೈಡೆಡ್ ಬೈ 24 ಇದೆ. 3 1 ಜಾದಲ್ಲಿ ಹೋಗುತ್ತೆ. ಎಷ್ಟು ಹೋಗುತ್ತೆ? 3 5 ಜಾ 3 8 ಜಾ. ಸೊ ದಟ್ಸ್ ವೈ ವಿ ಕ್ಯಾನ್ ಸಾರ್ಟ್ ಔಟ್ ದ ಆನ್ಸರ್ ಈಸ್ 5/8. ಸೊ ಇಲ್ಲಿ ಕೂಡ ಮಾಡಿದ್ದೇನೆ, ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಮಾಡಿ ತಿಳಿಸೋದು. ಎಷ್ಟು ಬರುತ್ತೆ ಆನ್ಸರು? 5/8 ಅಂತಕ್ಕಂಥದ್ದು ಸಾರ್ಟ್ ಔಟ್ ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟು ಅದೇ ರೀತಿಯಾಗಿ ನ್ಯೂ ರೇಷಿಯೋ ಗೇನ್ಡ್ ಬೈ ದ ಬಿ ಅಂತಕ್ಕಂಥದ್ದು. ಬಿಗೂ ಕೂಡ ಎಷ್ಟು ರೇಷಿಯೋ ಬರುತ್ತೆ ಅಂತಕ್ಕಂಥದ್ದನ್ನು. ಸೊ ಹಾಗಿದ್ರಿಗಿನ ಇದರಲ್ಲಿ ನೋಡಿ ಸೊ ಇವೆರಡೂ ಕೂಡ ಏನಾಗುತ್ತೆ, ಒಂದರಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗೋದ್ರಿಂದ ಯಾವ ಅಂಕೆ ದೊಡ್ಡದಿರುತ್ತೋ ಅದನ್ನೇ ನಾವೇನು ಮಾಡಬೇಕು, ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಇದು ದೊಡ್ಡದಿದ್ದಾಗ ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರ್ ಬಹಳ ದೊಡ್ಡದಿದ್ದಾಗ ಸೊ ಅದೇ ಅಂಕೆಯನ್ನು ತೊಗೊಂಡು ಬಂದು ನಾನೇನು ಮಾಡ್ಬೋದು, ಇಲ್ಲಿ 24 ಕೂಡ ಹಾಕ್ಕೋಬಹುದು ಅಂತಕ್ಕಂಥದ್ದು. ಅದರ್ವೈಸ್ ವಿ ಕ್ಯಾನ್ ರಿಮೂವ್ ದ ಎಲ್ ಸಿ ಎಮ್ ಆಲ್ಸೋ. ಸೊ ಹಿಯರ್ ಯು ಕ್ಯಾನ್ ಸಿ ದ ಎಲ್ ಸಿ ಎಮ್ ಆಲ್ಸೋ. ಎಲ್ ಸಿ ಎಮ್ ಕೂಡ ತೆಗೆದಿದ್ದೀನಿ ನಾನು, ನೋಡ್ಕೋಬೋದು ನೀವು. 6 1 ಜಾ 6, 6 4 ಜಾ 24, 4 1 ಜಾ 4 1 ಜಾ ಇದು 4 1 ಜಾ 4. ಸೊ ಇದನ್ನು ಇಷ್ಟೇ ಮಾಡಿದ್ರು. ಸೊ 6 4 24, ಏನು ಮಾಡಿದ್ರು ಕೂಡ 24 ಬಂದಿರುತ್ತೆ. ಸೊ ಮಾಡಿದ್ದೀನಿ, ಈ 24 ತೊಗೊಂಡಿದ್ದೀನಿ. ಸೊ 6 4 24, ಸೊ ಅದೇ ರೀತಿಯಾಗಿ 24 1 24. ಸೊ ಎಷ್ಟು ಬರುತ್ತೆ? 2 ಇಂಟು 4 ಮಾಡಿದ್ರೆ 8 ಬಂತು. 1 ಇಂಟು 1 ಮಾಡಿದ್ರೆ 1 ಬಂತು. 8 ಪ್ಲಸ್ 1 9. ಸೊ ಐ ವಿಲ್ ಗೆಟ್ ದ ಆನ್ಸರ್ ಆಫ್ 9 ಡಿವೈಡೆಡ್ ಬೈ 24 ಅಂತಕ್ಕಂಥದ್ದು. ಸೊ ಇಷ್ಟು ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಸೊ ದ ನ್ಯೂ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಈಸ್ 5/8. ಸೊ ಅದೇ ರೀತಿಯಾಗಿ 9/24. ನಮ್ಮ ಫೈನಲ್ ಆನ್ಸರ್ ಏನಾಗಿರುತ್ತೆ? 5:9 ಅಂತಕ್ಕಂಥದ್ದು ಆಗಿರುತ್ತೆ. ದ ನ್ಯೂ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಈಸ್ 5:9 ಅಂತಕ್ಕಂಥದ್ದು. ಸೊ ಲಾಸ್ಟ್ ಒನ್ ಆ್ಯಂಡ್ ಓನ್ಲಿ ದ ಲಾಸ್ಟ್ ಪ್ರಾಬ್ಲಮ್. ಸೊ ಇವತ್ತಿನ ಕೊನೆಯ ಪ್ರಾಬ್ಲಮ್ಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಮಾಡಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಏನಾಗುತ್ತೆ, ನಿಮ್ಮ ಡೆತ್ ಆಫ್ ಪಾರ್ಟ್ನರ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಎಕ್ಸ್ ವೈ ಆ್ಯಂಡ್ ಝೆಡ್ ವರ್ ಪಾರ್ಟ್ನರ್ಸ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1, 2:1:1. ವೈ ರಿಟೈರ್ಸ್ ಆ್ಯಂಡ್ ಹಿಸ್ ಶೇರ್ ಈಸ್ ಟೇಕನ್ ಬೈ ಎಕ್ಸ್ ಆ್ಯಂಡ್ ಝೆಡ್. ಎಕ್ಸ್ ಮತ್ತು ಝೆಡ್ ಏನು ಮಾಡ್ತಾರೆ, ತೊಗೊಳ್ತಾರೆ. ವೈ ಏನಾಗ್ತಾನೆ, ರಿಟೈರ್ಡ್ ಆಗ್ತಾನೆ. ಇನ್ ದ ಪ್ರಪೋರ್ಷನ್ ಆಫ್ 1/9 ಆ್ಯಂಡ್ 1/18 ಅಂತಕ್ಕಂಥದ್ದು. ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಕ್ಕಂಥದ್ದು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಸೇಮ್ ಅದೇ ರೀತಿ ಇರ್ತಕ್ಕಂಥ ಹಳೆಯ ಪ್ರಾಬ್ಲಮ್ ಏನು ಮಾಡಿದ್ವಲ್ಲ ಅದೇ ರೀತಿ ಇರ್ತಕ್ಕಂಥದ್ದು. ಓಲ್ಡ್ ಪಾರ್ಟ್ನರ್ಸ್ ಯಾರಿದ್ದಾರೆ, ಎಕ್ಸ್ ವೈ ಝೆಡ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ರೇಷಿಯೋ ಏನಿದೆ 2/4, 1/4, ಅದೇ ರೀತಿಯಾಗಿ 1/4 ಅಂತಕ್ಕಂಥದ್ದು. ಸೊ ಗೇನ್ ರೇಷಿಯೋ ಏನಿದೆ, ಎಕ್ಸ್ ಮತ್ತು ಝೆಡ್ಗೆ ಗೇನ್ ರೇಷಿಯೋ ಕೊಟ್ಟಿದ್ದಾರೆ 1/9, 1/18 ಅಂತಕ್ಕಂಥದ್ದು ಏನು ಮಾಡಿದ್ದಾರೆ, ಗೇನ್ ರೇಷಿಯೋವನ್ನು ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕಪ್ಪ ಅಂದ್ರೆಗಿನ ನ್ಯೂ ರೇಷಿಯೋವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಸೊ ಏನು ಮಾಡಬೇಕಾಗಿರುತ್ತೆ, ಇವ್ರದ್ದು ನಾವು ನ್ಯೂ ರೇಷಿಯೋವನ್ನು ಏನು ಮಾಡಬೇಕಾಗಿರುತ್ತೆ, ಕಂಡುಹಿಡಿಬೇಕಾಗಿರುತ್ತೆ. ಸೊ ನೋಡಿ, ಅದರ ಪ್ರಕಾರ ನಾವೇನು ಕಂಡುಹಿಡಿತಾ ಇದ್ದೀವಿ, ನ್ಯೂ ರೇಷಿಯೋ ಈಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಪ್ಲಸ್ ಗೇನ್ ರೇಷಿಯೋ ಅಂತಕ್ಕಂಥದ್ದು. ಓಕೆ, ಓಲ್ಡ್ ರೇಷಿಯೋ ಪ್ಲಸ್ ಗೇನ್ ರೇಷಿಯೋ ಈಸ್ ಈಕ್ವಲ್ಸ್ ಟು ದ ನ್ಯೂ ರೇಷಿಯೋ ಆಗಿರುತ್ತೆ. ಸೊ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನಾಗಿರುತ್ತೆ, ಓಲ್ಡ್ ರೇಷಿಯೋ ಎಷ್ಟಿದೆ 2/4 ಇದೆ, ಪ್ಲಸ್ 1/9. ಸೊ ಗೇನ್ ರೇಷಿಯೋ ಎಷ್ಟಿದೆ 1/9 ಇದೆ. ಸೊ ಇವಾಗ ಎರಡೂ ಕೂಡ ಒಂದೇ ಮಗ್ಗಿಯಲ್ಲಿ ಅಥವಾ ಒಂದೇ ಟೇಬಲಲ್ಲಿ ಆಗಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೋಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, 9 4 36, ಹೌದಾ, 9 4 ಜಾ 36 ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 4 9 ಜಾ 36. ಸೊ ಅದೇ ರೀತಿಯಾಗಿ 9 4 ಜಾ
36 ಅಂತಕ್ಕಂಥದ್ದು. ಇದು ಈ ಕಡೆಗೆ ಹೋಗುತ್ತೆ, ಇದು ಈ ಕಡೆಗೆ ಬರುತ್ತೆ. ಸೊ 2 9 ಜ 18 ಅಂತಕ್ಕಂಥದ್ದು, 1 4 ಜ 4 ಅಂತಕ್ಕಂಥದ್ದು, ಪ್ಲಸ್ಗೆ ಪ್ಲಸ್ ಇದೆ. ಸೊ 18 ಪ್ಲಸ್ 4 ಇಸ್ ಈಕ್ವಲ್ಸ್ ಟು 22 ಡಿವೈಡೆಡ್ ಬೈ 36 ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಏನಾಗುತ್ತಪ್ಪ ಅಂತ ಹೇಳಿದ್ರೆ 36 ಬರುತ್ತೆ. ಸೊ ಇದನ್ನೇನು ಮಾಡೋಣ ನಾವು ಎಲ್ ಸಿ ಎಮ್ಗಳ ಪ್ರಕಾರ ಕಂಡುಹಿಡಿಯೋಣ. ಎಲ್ ಸಿ ಎಮ್ಗಳ ಪ್ರಕಾರ ಏನು ಮಾಡೋಣ, ಇದನ್ನು ಕಂಡುಹಿಡಿಯೋಣ. ಇವೆರಡೂ ಕೂಡ ಒಂದೇ ಮಗ್ಗೆ ಇಲ್ಲ ಅಥವಾ ಒಂದೇ ಟೇಬಲಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡೋಣ, ನಾವು ಇದನ್ನು ರೇಷಿಯೋಗಳ ಪ್ರಕಾರ ಎಲ್ ಸಿ ಎಮ್ ತೆಗೆಯೋಣ. ಯು ಕ್ಯಾನ್ ಸಿ ದ ಎಲ್ ಸಿ ಎಮ್ ಐ ಹ್ಯಾವ್ ಬಿನ್ ರಿಮೂವ್ಡ್ ಹಿಯರ್. ದ ಎಲ್ ಸಿ ಎಮ್ ಅನ್ನು ತೆಗೆದಿದ್ದೀನಿ ನೋಡಿ ಇವಾಗ. ಸೊ 2 2 4, 2 9 18, 2 1 2, 9 9 ಆ್ಯಸ್ ಇಟ್ ಈಸ್ ಹಚ್ಚಿದ್ದೀನಿ. ಒಂದಕ್ಕೊಂದು ಕಾಮನ್ನು. ಸೊ 9 1 ಜ 9. ಸೊ ಹಾಗಾಗಿ 2 × 2 4, 4 × 9 36, 1 × 1 ಮಾಡಿದ್ರೆ ಕೂಡ ಸೇಮೇ ಇರುತ್ತೆ. ಸೊ ಹಾಗಾಗಿ 36 ಅಂತಕ್ಕಂಥದ್ದು ನಮಗೇನಾಯ್ತು ಇಲ್ಲಿ ಡಿನಾಮಿನೇಟರ್ ಸಿಕ್ತು. ಎರಡು ಡಿನಾಮಿನೇಟರ್ಸ್ಗಳು ಕರೆಕ್ಟಾಗಿದ್ದಾವೆ. ಹಾಗಿದ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ. ಸೊ ಹಾಗಾಗಿ 9 4 36, 18 2 36. ಸೊ 1 × 9 9, 1 × 2 2, 9 + 2 = 11 ಡಿವೈಡೆಡ್ ಬೈ 36 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಸೊ ದೇರ್ ಫಾರ್ ದ ನ್ಯೂ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಎಷ್ಟಾಗಿರುತ್ತಪ್ಪ ಅಂತ ಹೇಳಂತಂದರೆ 22:11 ಆಗಿರುತ್ತೆ ಅಂತಕ್ಕಂಥದ್ದು. ಇದು ಸ್ವಲ್ಪ ದೊಡ್ಡದಾಯಿತು ಅಂತಂತೇಳಿ ಅನಿಸುತ್ತೆ. ಸೊ ಹಾಗಾಗಿ ನಾವೇನು ಮಾಡೋಣ, 11 2 ಜ 11 1 ಜ. ಓಕೆ, 11 2 ಜ 11 1 ಜ. ಯಾಕಂದರೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. 2:1 ಅಂತ ಹೇಳಿ ಕೂಡ ಏನು ಮಾಡ್ಬೋದು, ವಿ ಕ್ಯಾನ್ ಸೇ ದ ಆನ್ಸರ್. ಸೊ ಇಲ್ಲಿಗೆ ಏನಾಗುತ್ತೆ, ನಿಮ್ಮ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು. ಸೊ ಐ ಹ್ಯಾವ್ ಬಿನ್ ಕವರ್ಡ್ ನಿಯರ್ ಬೈ ದ 8 ಪ್ರಾಬ್ಲಮ್ಸ್. 8 ಪ್ರಾಬ್ಲಮ್ಸ್ಗಳನ್ನು ಏನು ಮಾಡಿದೆ ನಾನು ಇದರಲ್ಲಿ ಕವರ್ ಮಾಡಿದ್ದೇನೆ. ಯು ಕ್ಯಾನ್ ಆಲ್ಸೋ ಫೈಂಡ್ ಔಟ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ದೀಸ್ 2 ವೀಡಿಯೋಸ್. ಈ ಎರಡು ವೀಡಿಯೋಗಳಲ್ಲಿ ನಿಮಗೆ ಬೇರೆ ಬೇರೆ ವೆರೈಟಿ ಆಗಿರ್ತಕ್ಕಂಥ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಕೂಡ ನಾವೇನು ಮಾಡಿದ್ವಿ, ಸಾರ್ಟ್ಔಟನ್ನು ಮಾಡಿದ್ವಿ. ಸೊ ಈ ರೀತಿ ಕೇಳ್ತಕ್ಕಂಥದ್ದು ತುಂಬ ರೇರು, ಬಟ್ ದೇ ವಿಲ್ ನಾಟ್ ಆಸ್ಕ್ ಫಾರ್ ದಿಸ್ ಒನ್. ಸೊ ಬಟ್ ಕಂಪಲ್ಸರಿ ದೇ ವಿಲ್ ಆಸ್ಕ್ ಫಾರ್ ದ ಗೈನ್ ರೇಷಿಯೋ. ಓಕೆ, ಗೈನ್ ರೇಷಿಯೋನೇ ಕೇಳ್ತಾನೆ, ಇದನ್ನು ಕೇಳೋಕೆ ಹೋಗಲ್ಲ. ಸೊ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ಮ ವೀಡಿಯೋಸ್ಗಳು ನಿಮಗೆ ಲೈಕ್ ಆದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ತಪ್ಪದೆ ನಿಮ್ಮ ಒಂದು ರಿಪ್ಲೈಯನ್ನು ಇದರಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತು ನಾವು ಡೆತ್ ಆಫ್ ಪಾರ್ಟ್ನರ್ಸ್ಗಳ ಥಿಯರಿ ಹಾಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.